ಈ ಒಂದು ಇಂಟರ್ವ್ಯೂಸ್ ಎಲ್ಲ ನಾವು ಏನ್ ಮಾಡ್ತಾ ಇದೀವಿ ಆಕ್ಚುಲಿ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಹಲವಾರು ಫಿಲ್ಮ್ ಮೇಕಿಂಗ್ ಚಾನೆಲ್ಸ್ ಇದೆ. ಟೆಕ್ನಿಕಲ್ ಇಂಟರ್ವ್ಯೂಸ್ ಇರುತ್ತೆ ಅಥವಾ ಹೇಗೆ ಒಂದು ಫಿಲ್ಮ್ ನ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇಂಟರ್ವ್ಯೂಸ್ ಇರುತ್ತೆ. ಆ ರೀತಿ ಕನ್ನಡದಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಾನೆಲ್ ನ ಶುರು ಮಾಡಿದೀವಿ. ಸೊ ಇಲ್ಲಿ ಈ ಇಂಟರ್ವ್ಯೂನ ನೋಡೋರು ಹೆಚ್ಚಾಗಿ ಸಿನಿಮಾ ಉತ್ಸಾಹಿಗಳು ಮತ್ತೆ ಸಿನಿಮಾ ರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈಗ ಈ ಕೋವಿಡ್-19 ಸಮಸ್ಯೆಯಿಂದ ಎಲ್ಲರೂ ಮನೆಯಲ್ಲೇ ಕೂರಬೇಕಾದಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದ್ರೆ ಎಷ್ಟೊಂದು ಜನಕ್ಕೆ ಇದು ಕಷ್ಟವಾಗಿರುತ್ತೆ, ಎಷ್ಟೊಂದು ಜನಕ್ಕೆ ಹೊರಗೆ ಹೋಗ್ಬೇಕು ಅನ್ನಿಸ್ತಿರುತ್ತೆ. ಬಟ್ ಆದಷ್ಟು ಎಲ್ಲರೂ ಮನೆಯಲ್ಲೇ ಇರೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ನಮ್ಮ ಈ ಒಂದು ಸಮಸ್ಯೆಯ ವಿರುದ್ಧ ನಮ್ಗಿರೋ ಒಂದೇ ಬ್ರಹ್ಮಾಸ್ತ್ರ ಸೋಷಿಯಲ್ ಡಿಸ್ಟೆನ್ಸಿಂಗ್. ಎಲ್ಲರೂ ಮನೇಲಿದ್ದಷ್ಟು ಸೇಫ್ ಆಗಿರ್ತೀವಿ. ಸೊ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋ ತನಕ ಆದಷ್ಟು ಎಲ್ಲರೂ ಮನೆಯಲ್ಲೇ ಇರೋಣ. ಸೊ ಈಗ ಟೆಕ್ನಾಲಜಿ ಅದ್ಭುತವಾಗಿರೋದ್ರಿಂದ ಎಷ್ಟೊಂದು ಜನ ಇವತ್ತು IT ನವರಾಗಿರ್ಬೋದು, ಬೇರೆ ಬೇರೆ ಫೀಲ್ಡ್ ನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಮನೆಯಿಂದಾನೇ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಮನೆಯಿಂದಾನೇ ಎಲ್ಲಾ ತರ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇನ್ನು ಎಷ್ಟೊಂದು ಜನಕ್ಕೆ ಪಾಪ ಹೊರಗೆ ಹೋಗಕ್ಕಾಗದೆ, ಅವ್ರ ಕೆಲಸಗಳನ್ನ ಮಾಡಕ್ಕಾಗದೆ ಒದ್ದಾಡ್ತಾನೂ ಇದ್ದಾರೆ. ಸೊ ಇದು ಈಗಿನ ಅನಿವಾರ್ಯತೆ. ಆದ್ರೆ ಈ ಸಮಯನ ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚಿಸ್ಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಸಮಯನ ಬೆಸ್ಟ್ ರೀತಿನಲ್ಲಿ ಯೂಸ್ ಮಾಡೋದಕ್ಕೆ ಇರೋ ಒಂದೇ ಒಂದು ಮಾರ್ಗ ಕಲಿಕೆ. ಈ ಒಂದು ಟೈಮ್ ನಲ್ಲಿ ನಮ್ಮ ಸ್ಕಿಲ್ ಸೆಟ್ಸ್ ಆಗಿರ್ಬೋದು ಅಥವಾ ನಮ್ಮ ಫೀಲ್ಡ್ಗೆ ಸಂಬಂಧಪಟ್ಟಂತೆ ನಮ್ಮ ಜ್ಞಾನನಾಗಿರ್ಬೋದು ಬೆಳೆಸ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡೋದಕ್ಕಾಗತ್ತೋ ಮಾಡ್ಬೋದು. ಇವತ್ತು ಲಕ್ಕಿಲಿ ಟೆಕ್ನಾಲಜಿ ಅದ್ಭುತವಾಗಿದೆ. ಯೂಟ್ಯೂಬ್ ನಲ್ಲಿ ಯಾವುದೇ ಒಂದು ಪ್ರೊಫೆಷನ್ ತಗೊಂಡ್ರು ಅದಕ್ಕೆ ತಕ್ಕಂತೆ ಬಹಳಷ್ಟು ವಿಡಿಯೋಗಳಿದೆ. ಸೊ ಅದನ್ನ ನೋಡಿ ನಮ್ಮ ಒಂದು ಸ್ಕಿಲ್ ಸೆಟ್ಸ್ ಅನ್ನ, ನಮ್ಮ ಒಂದು ಕ್ರಿಯಾಶೀಲತೆ, ನಮ್ಮ ಒಂದು ಕೌಶಲ್ಯವನ್ನ ಬೆಳೆಸ್ಕೊಂಡ್ರೆ ಮುಂದೆ ಇದೆಲ್ಲ ಸ್ವಲ್ಪ ಸಮಸ್ಯೆ ಬಗೆಹರಿದಾಗ ನಾವು ಹೊರಗೋಗಿ ನಮ್ಮ ಕೆಲಸಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಹೇಗೆ ವರ್ಕ್ ಫ್ರಮ್ ಹೋಮ್ ಎಲ್ಲ ನಡೀತಾ ಇದೆ, ಅದೇ ರೀತಿ ನಾವುಗಳು ಆರೆಂಜ್ ಕನ್ನಡಕ ಸಂದರ್ಶನಗಳು ಏನು ಪ್ಲಾನ್ ಮಾಡಿದ್ವಿ ಸೆಲೆಬ್ರಿಟೀಸ್ ಜೊತೆ, ಅದನ್ನ ಯಾಕೆ ಆನ್ಲೈನ್ ಮಾಡಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಈ ಒಂದು ಹೊಸ ಸರಣಿನ ಶುರು ಮಾಡ್ತಾ ಇದೀವಿ. ಸೊ ಇಲ್ಲಿ ಇಂಟರ್ವ್ಯೂ ಮಾಡ್ತಿರೋ ನಾನು ನಮ್ಮ ಮನೇಲಿ ಇದ್ದೀನಿ, ಇಂಟರ್ವ್ಯೂ ಯಾರನ್ನ ಮಾಡ್ತಿದ್ದೀನೋ ಅವರು ಅವ್ರ ಮನೇಲಿ ಇದ್ದಾರೆ. ಸೊ ಸಂದರ್ಶನವನ್ನ ಆನ್ಲೈನ್ ಮಾಡ್ತಾ ಇದೀವಿ. ಸೊ ಈ ಒಂದು ಸರಣಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ. ಇದನ್ನ ಲಾಕ್ಡೌನ್ ಇಂಟರ್ವ್ಯೂ ವಿತ್ ಸೆಲೆಬ್ರಿಟೀಸ್ ಅಂತ ಕರೀತಾ ಇದೀವಿ. ಸೊ ಇವತ್ತು ಫಸ್ಟ್ ಇಂಟರ್ವ್ಯೂ ನಮ್ ಜೊತೆ ಇದಾರೆ ವಿಶ್ವಜಿತ್ ರಾವ್ ಅವರು. ವಿಶ್ವಜಿತ್ ರಾವ್ ಬಂದ್ಬಿಟ್ಟು ನನಗೆ ನಮ್ಮ ವಿಶಾಲ ಹೃದಯದ ಕನ್ನಡಿಗರು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಮಾಡಿದಾಗ ಪರಿಚಯ ಆಗಿದ್ದು. ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಅಪ್ಕಮಿಂಗ್ ಸಿನಿಮಾಟೋಗ್ರಾಫರ್ ಅಂತ ಹೇಳ್ಬೋದು. ಅವರು ಆಲ್ರೆಡಿ ಒಂದು 3 ರಿಂದ 4 ಚಿತ್ರಗಳಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ, ನಾನು ವಿಶಾಲ ಹೃದಯದ ಕನ್ನಡಿಗರು 2016ರಲ್ಲಿ ಒಂದು ವಿಭಿನ್ನವಾದ ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಮಾಡಿದ್ದೆ. ಅದಕ್ಕೆ ಮುಂಚೆನೆ ಇವ್ರನ್ನ ನಾನು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ. ಬಹಳ ಉತ್ತಮವಾದ ಬರವಣಿಗೆಗಳನ್ನ ಮತ್ತೆ ಪದ್ಯಗಳನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕೋದು. ಅವಾಗಲೇ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿ ಅನ್ನಿಸ್ತಾ ಇತ್ತು. ಅದ್ರ ಜೊತೆ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದು ಶಾರ್ಟ್ ಫಿಲ್ಮ್ಸ್ ಗೆಲ್ಲ, ಮತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದ್ದು. ನಾನು ಯಾಕೆ ಹೀರೋ ಆಗ್ತಿಲ್ಲ ಅಂತೆಲ್ಲ ಯೋಚಿಸ್ತಾ ಇದ್ದೆ. ಸೊ 2016 ನನಗೆ ವಿಶಾಲ ಹೃದಯದ ಕನ್ನಡಿಗರು ಮಾಡಬೇಕಾದ್ರೆ ಸಿನಿಮಾಟೋಗ್ರಾಫರ್ ಬೇಕಾದಾಗ ಅವ್ರನ್ನ ನಾನು ಫಸ್ಟ್ ಟೈಮ್ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ವಿಡಿಯೋಗೆ ಇಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿತ್ತು. ಆಸ್ ಅ ಸಿನಿಮಾಟೋಗ್ರಾಫರ್, ಒಬ್ಬ ನಿರ್ದೇಶಕ ಮತ್ತೆ ಒಬ್ಬ ಛಾಯಾಗ್ರಾಹಕನಿಗೆ ಆ ಒಂದು ಆಲೋಚನೆಗಳಲ್ಲಿ ಹೊಂದಾಣಿಕೆ, ಆ ವೇವ್ ಲೆಂತ್ ಮ್ಯಾಚ್ ಆಗೋದು ತುಂಬಾ ಮುಖ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಇವರು ನನಗೆ ತುಂಬಾ ಅದ್ಭುತವಾಗಿ ಹೊಂದಿಕೊಂಡು ಒಂದು ಒಳ್ಳೆ ಔಟ್ಪುಟ್ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು. ಸೊ ಅದಾದ್ಮೇಲೆ ನಾವು ವರ್ಕ್ ಮಾಡಕ್ ಆಗಿರ್ಲಿಲ್ಲ. ಸೊ ಈಗ ಅವ್ರು ಫೀಚರ್ ಫಿಲ್ಮ್ಸ್ ಅಲ್ಲಿ ಬ್ಯುಸಿ ಆಗಿದ್ರು. ಸೊ ಇವತ್ತು ಬಿಕಾಸ್ ಆಫ್ ದಿಸ್ ಲಾಕ್ ಡೌನ್ ನಮ್ ಕೈಗೆ ಸಿಕ್ಕಿದ್ದಾರೆ. ಸೊ ಅವ್ರದ್ದು ಇವತ್ತು ಒಂದು ಸಂದರ್ಶನನ ನಾವು ಮಾಡ್ತಿದೀವಿ. ಸೊ ನಮಸ್ಕಾರ ವಿಶ್ವಜಿತ್. ಹಾಯ್ ವಿಹಾನ್, ನಮಸ್ತೆ. ಸೂಪರ್ ಆಗಿದ್ದೀನಿ. ಸೊ ವಿಶ್ವಜಿತ್, ಇಂಟರ್ವ್ಯೂ ಶುರು ಮಾಡೋದಕ್ಕೆ ಮುಂಚೆ ಒಂದು 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಈ ಒಂದು ಇಂಟರ್ವ್ಯೂಸ್ ಎಲ್ಲ ನಾವು ಏನ್ ಮಾಡ್ತಾ ಇದೀವಿ, ಆಕ್ಚುಲಿ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಹಲವಾರು ಫಿಲ್ಮ್ ಮೇಕಿಂಗ್ ಚಾನೆಲ್ಸ್ ಇದೆ. ಟೆಕ್ನಿಕಲ್ ಇಂಟರ್ವ್ಯೂಸ್ ಇರುತ್ತೆ, ಅಥವಾ ಹೇಗೆ ಒಂದು ಫಿಲ್ಮ್ ನ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇಂಟರ್ವ್ಯೂಸ್ ಇರುತ್ತೆ. ಆ ರೀತಿ ಕನ್ನಡದಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಾನೆಲ್ ನ ಶುರು ಮಾಡಿದೀವಿ. ಸೊ ಇಲ್ಲಿ ಈ ಇಂಟರ್ವ್ಯೂನ ನೋಡೋರು ಹೆಚ್ಚಾಗಿ ಸಿನಿಮಾ ಉತ್ಸಾಹಿಗಳು ಮತ್ತೆ ಸಿನಿಮಾ ರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು. ಆದ್ರಿಂದ ನೀವು ಕೊಡೋ ಪ್ರತಿಯೊಂದು ಉತ್ತರನೂ ಆದಷ್ಟು ಪ್ರಾಮಾಣಿಕವಾಗಿ, ಆದಷ್ಟು ಸ್ಪಷ್ಟವಾಗಿದ್ರೆ ಒಬ್ಬ ಕಾಲೇಜಲ್ಲಿ ಸೀನಿಯರ್ ಜೂನಿಯರ್ ಹೆಲ್ಪ್ ಮಾಡ್ದಂಗೆ, ಈಗ ಆಲ್ರೆಡಿ ನೀವು ಇಂಡಸ್ಟ್ರಿನಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಸೊ ನೀವು ಆದಷ್ಟು ಎಲಾಬರೇಟ್ ಆಗಿ ಆನ್ಸರ್ ಮಾಡಿದಷ್ಟು ಇದನ್ನ ನೋಡೋರಿಗೆ ಬಹಳ ಉಪಯೋಗ ಆಗುತ್ತೆ. ಸೊ ಆ ರೀತಿನೇ ಉತ್ತರ ಕೊಡಬೇಕು ಅಂತ ಮನವಿ ಮಾಡ್ಕೋತೀನಿ. ಹಾಗಾದ್ರೆ ಇಂಟರ್ವ್ಯೂ ಶುರು ಮಾಡೋಣ. ಇದು ಹೊಸ ಇನ್ಸ್ಟಿಟ್ಯೂಟ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅಂದ್ರೆ ಈಗ ಮುಂಚೆ ಅಂದ್ರೆ ನಾವು ಕಲಿತಾನೋ ಅಷ್ಟೇ ಇರ್ತಾ ಇತ್ತು ಬೇರೆ ಬೇರೆ ತರದ್ದು ವಿಡಿಯೋಸ್ ಗಳನ್ನ ನೋಡಿ, ಟ್ಯೂಟೋರಿಯಲ್ಸ್ ಗಳನ್ನ ನೋಡಿ ಇನ್ನೇನು ಕಲಿಬಹುದಾಗಿತ್ತು. ಬಟ್ ಅದೇ ಕನ್ನಡದಲ್ಲಿ ನಮಗೆ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗ ಸಿಗ್ತಾ ಇರಲಿಲ್ಲ. ಅಂದ್ರೆ ಯಾವ ತರದ್ದು ಕೂಡ ಔಟ್ಪುಟ್ಗಳು ಅಥವಾ ವಿಡಿಯೋಸ್ ಗಳಾಗಿರ್ಲಿ ಅಷ್ಟು ಪ್ರೊಫೆಷನಲ್ ಆಗಿರೋ ವಿಡಿಯೋಸ್ ಗಳು ಸಿಗ್ತಾ ಇರಲಿಲ್ಲ ನಮಗೆ. ಸೊ ಇದು ನಿಮ್ಮ ಅಂದ್ರೆ ಆರೆಂಜ್ ಕನ್ನಡಕ ಈಗ ಮಾಡ್ತಾ ಇರೋದು ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಟ್, ತುಂಬಾ ಒಳ್ಳೇದಾಗಿದೆ. ಥ್ಯಾಂಕ್ ಯು ವಿಶ್ವಜಿತ್. ಮೊದಲನೇದಾಗಿ ಈ ಸಮಸ್ಯೆ ಎಲ್ಲ ಶುರು ಆಗೋದಕ್ಕೆ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ, ಯಾವ್ಯಾವ ಪ್ರಾಜೆಕ್ಟ್ಗಳು ನಡೀತಾ ಇತ್ತು, ಮತ್ತೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮ್ಮ ಪಯಣ ಹೇಗೆ ನಡ್ಕೊಂಡು ಬಂತು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಓಕೆ, ಮೊದಲನೇದಾಗಿ ನಾನು ಗವರ್ಮೆಂಟ್ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಹೆಸರುಘಟ್ಟದಲ್ಲಿ ನಾನು ಫಸ್ಟ್ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು BS ಡಿಪ್ಲೊಮಾ. ಅದಾದ್ಮೇಲೆ ಮುಂಗಾರು ಮನೆ 2ಗೆ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಸೇರ್ಕೊಂಡೆ. ಶೇಖರ್ ಚಂದ್ರ ಅಂತ ಸಿನಿಮಾಟೋಗ್ರಫರ್, ನೀವು ಕೇಳಿರ್ಬೋದು, ಬಚ್ಚನ್ ಮಾಣಿಕ್ಯ ಅವರು ಅದೆಲ್ಲ ಅವ್ರು ಮಾಡಿದ್ದಾರೆ. ಐರಾವತ ಆಗಿರ್ಲಿ ಅಥವಾ ಈ ತರ ಸ್ವಲ್ಪ ಒಂದು ಸಿನಿಮಾಗಳನ್ನು ಮಾಡಿರುವಂತ ಒಂದು ಸಿನಿಮಾಟೋಗ್ರಫರ್. ಸೊ ಅದಿಗೆ ಮುಂಗಾರು ಮನೆ 2ಗೆ ಫಸ್ಟ್ ಟೈಮ್ ನಾನು ಅಸಿಸ್ಟೆಂಟ್ ಆಗಿ ಸೇರ್ಕೊಂಡೆ. ಅದಾದ್ಮೇಲೆ ಅವ್ರ ಜೊತೆಗೆ ಚೌಕ ಮಾಡಿದೆ, ಆಮೇಲೆ ರಾಜು ಕನ್ನಡ ಮೀಡಿಯಂ ಮಾಡಿದೆ, ಆಮೇಲೆ ಮೀಡಿಯಂ ಮಾಡಿದೆ, ಕ್ರೇಜಿ ಬಾಯ್ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಅಷ್ಟಾದ್ಮೇಲೆ ಸರ್ ನನಗೆ ಇನ್ನೊಂದು ಸಿನಿಮಾ ಕೊಟ್ಟರು, ಚಿಟ್ಟೆ, ಶ್ರೀಕಾಪುರ ಯಶಸ್ವಿ ಅವರು, ಮಳವಳ್ಳಿ ಪ್ರಸನ್ನ ಅಂತ ಡೈರೆಕ್ಟರ್. ಸೊ ಅವ್ರದ್ದು ಚಿಟ್ಟೆ ಅಂತ ಸಿನಿಮಾನ ನನಗೆ ಅಂದ್ರೆ ಅವರು ಸರ್ ಮಾಡ್ಬೇಕಾಗಿತ್ತು. ಸೊ ನನಗೆ ಅವರು ಅದು ಕೊಟ್ಟರು, ಸೊ ನೀನೇ ಮಾಡ್ಬಿಡು ಅಂತಂದ್ರು. ಸೊ ಅಲ್ಲಿಂದ ಸಿನಿಮಾಟೋಗ್ರಫಿ ಅಂದ್ರೆ ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಫಿ ಶುರುವಾಯ್ತು. ಸೊ ಚಿಟ್ಟೆ ಮಾಡಿದೆ, ಆಮೇಲೆ ಫೇಸ್ ಟು ಫೇಸ್ ಅಂತ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಇದು ಜಿಲ್ಕಾ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಸೊ ಅದನ್ನ ಸೆಕೆಂಡ್ ಹಾಫ್ ನಾನು ಮಾಡ್ಕೊಂಡೆ. ಆಮೇಲೆ ಈಗ ರಮೇಶ್ ಸುರೇಶ್ ಅಂತ ನಡೀತಾ ಇದೆ ಸದ್ಯಕ್ಕೆ. ಆಮೇಲೆ ರಾಧಾ ಸರ್ಚಿಂಗ್ ರಮಣಾ ಮಿಸ್ಸಿಂಗ್ ಅಂತ ಇನ್ನೊಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಆಮೇಲೆ ಇನ್ನೊಂದು ಸಿನಿಮಾ, ಹೊಸ ಸಿನಿಮಾ ಹೆಸರು ಇನ್ನು ಫೈನಲ್ ಆಗಬೇಕು. ಸೊ ಆ ಸಿನಿಮಾ ಈಗ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ತನಕ ಬಂದ. ಸೂಪರ್. ಸೊ ನಾವು ಭೇಟಿ ಮಾಡಿ ಆ ಗ್ಯಾಪ್ ಅಲ್ಲೇ ಒಂದು 5-6 ಸಿನಿಮಾ ಆಲ್ರೆಡಿ ಹೇಳ್ತಾ ಇದ್ದೀರಾ. ಸೊ ಬಹಳ ಖುಷಿ ಆಗುತ್ತೆ. ಸೊ ನಿಮ್ಗೆ ಸಿನಿಮಾಟೋಗ್ರಫರ್ ಆಗ್ಬೇಕು ಅಂತ ಹೇಗೆ ಕ್ಲಾರಿಟಿ ಇತ್ತು? ಅಂದ್ರೆ ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬರೋರಿಗೆ ಡೈರೆಕ್ಷನ್ ಹೋಗ್ಬೇಕು ಅಂತ ಇರುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ನಿಮ್ಗೆ ಫಿಲ್ಮ್ ನಲ್ಲಿ ಒಬ್ಬ ಸಿನಿಮಾಟೋಗ್ರಫರ್ ಆಗ್ಬೇಕು ಅನ್ನೋ ಕ್ಲಾರಿಟಿ ಹೇಗಿತ್ತು? ಸಿನಿಮಾಟೋಗ್ರಫರ್ ಆಗ್ಬೇಕು ಅನ್ನೋ ಐಡಿಯಾ ಎಲ್ಲಿ ಬಂದಿದ್ದು? ಆಕ್ಚುಲಿ ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೂಡ ಅಂದ್ರೆ ನೋಡ್ತಾರೆ, ಮೊದ್ಲಿಂದಾನು ಕೂಡ ಅವರು ಲೈಫ್ ಅಲ್ಲಿ ಸಿನಿಮಾ ಇಂದ ಎಲ್ಲರಿಗೂ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಫಿಲ್ಮ್ ಅಂತಂದ್ರೆ, ಈಗ ಎಕ್ಸಾಂಪಲ್, ಈಗ ಬಸ್ಸಲ್ಲಿ ಹೋಗ್ತಾನೋ ಕಾರಲ್ಲಿ ಹೋಗ್ತಾನೋ ಸುಮ್ನೆ ಹೋಗ್ತಾ ಇಲ್ಲೋ ಒಂದ್ ಕಡೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಥಿಯೇಟರ್ ಕಂಡ್ರೆ ತಿರುಗಿ ನೋಡ್ತಾರೆ ಎಲ್ಲ ಜನನು, ಯಾವ ಸಿನಿಮಾ ಬಂದಿದೆ, ಯಾವ ಸಿನಿಮಾ ಇದೆ ಅಂತ. ಸಿನಿಮಾ ಬಗ್ಗೆ ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ, ಎಲ್ಲಾ ಲೆವೆಲ್ ಆಫ್ ಆಡಿಯನ್ಸ್ ಅನ್ನು ಕೂಡ ಸಿನಿಮಾ ಬಗ್ಗೆ ಕ್ಯೂರಿಯಾಸಿಟಿ ಯಾವಾಗ ಇರುತ್ತೆ. ಸೊ ನನ್ನ ಹತ್ರನೂ ಕೂಡ ಅದೊಂದಿತ್ತು ಅಷ್ಟೇ. ಸೊ ಬಟ್ ಇಲ್ಲಿ ಈ ತರ ಅಂದ್ರೆ ಇಲ್ಲೇನೆ ಲೈಫ್ ಕಟ್ಕೊಳ್ಳೋದು ಅಥವಾ ಇಲ್ಲೇನೆ ಇನ್ನೇನೋ ಒಂದು ಕೆಲಸ ಮಾಡುವಂತದ್ದು ಆ ತರದ್ ಯಾವ್ದೇ ಐಡಿಯಾಸ್ಗಳು ಕೂಡ ನಂಗೆ ಇರ್ಲಿಲ್ಲ. ಸೊ ಡಿಗ್ರಿ ಮುಗಿಸಿದ ತಕ್ಷಣ ವಿಪ್ರೋ ಕಂಪನಿಗೆ ನಾನು ಸೇರಿದೆ. ಸೊ ಅಲ್ಲಿ 1.5 years ಕೆಲಸ ಮಾಡಿದೆ. ಬಟ್ ಅಲ್ಲಿ ಏನಾಗ್ತಾ ಹೋಯ್ತು ಅಂತಂದ್ರೆ ಪ್ರತಿದಿನ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಕೂಡ ಇರ್ಬೋದು, ಬಟ್ ನಂಗೆ ಆ ಲೆವೆಲ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲೇ ಇಲ್ಲ. ಅಂದ್ರೆ ಇಲ್ಲ, ನಾನಲ್ಲ ಆಕ್ಚುಲಿ ಇದು ನಂದು ಅಲ್ಲ ಇದು ಫೀಲ್ಡ್ ಅಂತ ಅನ್ಸಕ್ ಶುರುವಾಯ್ತು. ಸೊ ಆಮೇಲೆ ಒಂದು ಫೈನ್ ಡೇ ಬಿಟ್ಬಿಟ್ಟೆ, ಅಲ್ಲಿ ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ವಿಪ್ರೋ ಬಿಟ್ಟೆ. ಸೊ ಅದಾದ್ಮೇಲೆ ಒಂದು 15 ದಿನ ಆದ್ಮೇಲೆ ಮನೇಲಿ ಹೇಳಿದೆ ಅಂತ. ಸೊ ಅವಾಗ ಅವ್ರದ್ದು ನಿಮ್ಗೆ ಗೊತ್ತಿರ್ಬೋದು ಏನಂದ್ರೆ ರಿಯಾಕ್ಷನ್ಸ್ ಕಡೆ ಹೆಂಗಿರ್ತವೆ ಅಂತ ಹೇಳ್ಬಿಟ್ಟು.
ಅಂದ್ರೆ ಯೂಶಲಿ ಅಪ್ಪ ಅಮ್ಮ ಅಂತ ಬಂದಾಗ ಪ್ರತಿಯೊಬ್ಬರದ್ದು ಕನ್ಸು ಕೂಡ ಒಂದಿರುತ್ತೆ, ನಮ್ಮ ಮಗ ಹಿಂಗಿರ್ಬೇಕು ಹಿಂಗಾಗ್ಬೇಕು. ಬಟ್ ಅಪ್ಪ ತುಂಬಾ ಕ್ಲಾರಿಟಿ ಇಟ್ಬಿಟ್ಟು ಹೇಳಿದ್ರು. ಅಂದ್ರೆ ನಾನು ವಿಪ್ರೋ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂತಂದಾಗ, ಈ ತರ ಒಂದು ಸಿನಿಮಾಗೆ ಹೋಗ್ಬೇಕು ಅಂತಿದೆ, ಬಟ್ ಅಲ್ಲಿ ಏನ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಕ್ರಿಯೇಟಿವ್ ಫೀಲ್ಡ್ ಇನ್ನೇನೋ ಒಂದ್ ಮಾಡ್ತೀನಿ ಅಂತ ಬಂದಾಗ ಅಂತ ಹೇಳಿದಾಗ ಅಪ್ಪ ಒಂದ್ ಮಾತು ಹೇಳಿದ್ರು. ಅಂದ್ರೆ ಸಿನಿಮಾ ಅಂತಂದ್ರೆ ನೀನ್ ಅನ್ಕೊಂಡಂಗಲ್ಲ, ಅದು ಸಿನಿಮಾ ಅಂತಂದ್ರೆ ನೀನು ನೋಡ್ದಂಗಲ್ಲ, ಅದು ಅಲ್ಲಿ ಹೋಗಿ ವರ್ಕ್ ಮಾಡುವಂಥದ್ದು. ಕೈ ಕಾಲು ಹಿಡಿಬೇಕಾಗತ್ತೆ, ಟೀ ತಂದು ಕೊಡ್ಬೇಕಾಗತ್ತೆ, ಕಾಲು ಹಾಕ್ಬೇಕಾಗತ್ತೆ. ಸೊ ಈ ತರದ್ದು ಅಂದ್ರೆ ಅವ್ರು ನೋಡಿರೋಂಥದ್ದು ಅನ್ನೋದಕ್ಕಿಂತ ಅವ್ರಿಗೆ ಕಿವಿ ಬಿದ್ದಿರೋಂಥದ್ದು ನಂಗೆ ಹೇಳಿದ್ರು. ಸೊ ಅಂದ್ರೆ ಇದೆಲ್ಲ ಮಾಡ್ಬೇಕಾಗತ್ತೆ, ಬಟ್ ನೀವ್ ಮಾಡಿದ್ರು ಕೂಡ, ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ, ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಅನ್ಸಿದ್ರು ಕೂಡ, ನೀನ್ ಓದಿರೋಂತ ಓದು ನಿನಗೆ ಅದನ್ನೆಲ್ಲ ಮಾಡೋದಕ್ಕೆ ಪರ್ಮಿಟ್ ಮಾಡಲ್ಲ ಅಂತಂದ್ರು ಅಪ್ಪ. ಸೊ ಬಟ್ ಆದ್ರೆ ನಂಗೆ ಏನು ಅಂತಂದ್ರೆ ಆ ಟೈಮಲ್ಲಿ ವಾಪಸ್ ಏನ್ ಮಾತಾಡ್ಬೇಕು ಅಂತನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇನ್ನೊಂದೇನೋ ಮಾಡಬೇಕು, ಬಟ್ ಮಾಡದಿದ್ರೆ ಸಿನಿಮಾದಲ್ಲಿ ಮಾಡಬೇಕು ಅಂತ ಇತ್ತು. ಮತ್ತೆ ಆ ಡ್ರೈವೇ ಮೋಸ್ಟ್ಲಿ, ಆ ಇನ್ನರ್ ಡ್ರೈವೇ ಮೋಸ್ಟ್ಲಿ ಇಲ್ಲಿ ಕರ್ಕೊಂಡು ಹೋಗ್ತದ ಅನ್ಸುತ್ತೆ. ಇನ್ನೊಂದು ಅಂತಂದ್ರೆ ಈಗ ಸಿನಿಮಾಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಹಿಂಗ್ ಬಂದಿರ್ಬೋದು ನನ್ಗೆ ಅನ್ಸುತ್ತೆ. ಅಂತಂದ್ರೆ ನಾನ್ ಪ್ರತಿಯೊಂದನ್ನು ಕೂಡ ಈಗ ನಂದು ಯಾವ್ದೋ ಒಂದು ಸ್ವಭಾವ, ಇನ್ನೇನೋ ಒಂದ್ ಕಡೆ ನಾನು ರಿಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನೇನೋ ಕಡೆ ನಾನು ಏನೊಂದು ಹೇಳೋದಾಗಿರ್ಬೋದು. ಸೊ ಇದೆಲ್ಲದೂ ಕೂಡ ಹೆರಿಡಿಟರಿ ನಾನು ಹೇಳ್ತೀನಿ ಅಂತಂದ್ರೆ ನನ್ಗೆ ಅನ್ಸುತ್ತೆ. ಅಂದ್ರೆ ಅಪ್ಪ ಅಮ್ಮ ಅಥವಾ ಇನ್ಯಾವುದೋ ಒಂದ್ ಕಡೆಯಿಂದ ಅದು ನಾನು ಒಂದು ಎಕ್ಸ್ಟೆಂಡೆಡ್ ರೂಪ ಅಷ್ಟೇ ಅವ್ರದ್ದು, ಯಾವ್ದೋ ಒಂದು ಇದ್ರದ್ದು ಕ್ವಾಲಿಟಿದು ಎಕ್ಸ್ಟೆಂಡೆಡ್ ರೂಪ ಅಂತ ಅನ್ಸುತ್ತೆ ನನಗೆ. ಸೊ ಅಂದ್ರೆ ಪ್ರತಿಯೊಂದು ಕೂಡ ಈ ಸಿನಿಮಾಗ್ರಫಿ ಅಥವಾ ಇಮ್ಯಾಜಿನೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈಗ ಅಪ್ಪ ಎಕ್ಸಾಂಪಲ್, ಅಪ್ಪಂದೊಂದು ಹ್ಯಾಬಿಟ್ ಇತ್ತು. ಅಂದ್ರೆ ಅವ್ರದ್ದೊಂದು ಹವ್ಯಾಸ ಏನು ಅಂತಂದ್ರೆ, ಈಗ ತುಂಬಾ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಪಿಕ್ಚರ್ಸ್ ಗಳು ಏನಾದ್ರು ಇದರಲ್ಲಿ ಪೇಪರ್ಸ್ ಅಲ್ಲಿ ಬಂದಿದ್ರೆ ಅದನ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಬುಕ್ಸಿಗೆ ಅನ್ಸಿಡೋದು. ಅಂದ್ರೆ ತುಂಬಾ ಓಡಾಡೋ ಫ್ರೇಮ್ಸ್ ಗಳಿರ್ತಿದ್ವು ಅಲ್ಲಿ. ಆಮೇಲೆ ಈಗ ಕ್ಯಾಮ್ರಾ ಮೊಬೈಲ್ಗಳು ಬರಕ್ ಶುರು ಆದ್ಮೇಲೆ ಅಪ್ಪನ ಮೊಬೈಲ್ ಇರೋ ಫೋಟೋ ಮೋಸ್ಟ್ಲಿ ಯಾರ ಮೊಬೈಲ್ ಅಷ್ಟು ಫೋಟೋಗಳು ತೆಗೆಯೋರು ಮೋಸ್ಟ್ಲಿ. ಅದೊಂದು ಆ ಒಂದು ಸೆನ್ಸ್ ಮೋಸ್ಟ್ಲಿ ಇಲ್ಲಿಗೆ ಅಂದ್ರೆ ಈ ಫೀಲ್ಡ್ ಆಫ್ ಮಾಡ್ಕೊಳ್ಳೋದಕ್ಕೆ ನಂಗೆ ಹೆಲ್ಪ್ ಆಗಿರ್ಬೋದೇನಂತ ಅನ್ಸುತ್ತೆ, ಇನ್ನೊಂದ್ ಕಡೆ ಯೋಚನೆ ಮಾಡೋದು. ಸೊ ಸಿನಿಮಾಗ್ರಫಿ ಬಂದಿದ್ದು ಹಿಂಗೆ ನಂಗೆ. ಓಕೆ, ಸೂಪರ್. ಸೊ ಅಪ್ಪನಿಂದಾನು ಕೊಡುಗೆ ಇದೆ ನಿಮ್ಮ ಒಂದು ಸಿನಿಮಾಟೋಗ್ರಫಿ ಇದಕ್ಕೆ. ಸೊ ಹೇಗ್ ಶುರು ಮಾಡಿದ್ವಿ, ಎಲ್ಲಿಂದ ಶುರು ಮಾಡಿದ್ವಿ? ಸಿನಿಮಾಟೋಗ್ರಫರ್ ಆಗ್ಬೇಕು ಅಂತ ನಿರ್ಧಾರ ಏನೋ ಮಾಡಿದ್ವಿ, ಬಟ್ ಹೇಗ್ ಶುರು ಮಾಡಿದ್ವಿ, ಎಲ್ಲಿಂದ ಶುರು ಮಾಡಿದ್ವಿ? ನೀವು ಹೇಳಿದ್ವಿ ಇವರು ಶೇಖರ್ ಚಂದ್ರ ಸರ್ ಹತ್ರ ಸೇರ್ಕೊಂಡೆ ಅಂತ. ಅದಕ್ಕೂ ಮುಂಚೆ, ಯಾಕಂದ್ರೆ ಈಗ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಸೇರ್ಕೋಬೇಕು ಯಾರ ಹತ್ರನೋ ಹೋಗಿ ಅಂತ, ಬಟ್ ಅದಕ್ಕೆ ಯಾವ್ದು ಸರಿಯಾದ ದಾರಿ ಅಂತ ಗೊತ್ತಿರಲ್ಲ. ಸೊ ನೀವು ಎಕ್ಸಾಕ್ಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ನಾವು ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಅಂದ್ರೆ ಹೆಂಗೆ ಎಲ್ಲಿಂದ ಶುರು ಮಾಡ್ಬೇಕು ಅಥವಾ ಎಲ್ಲಿ ಈಗ ಹೆಜ್ಜೆ ಇಡ್ಬೇಕು ಅನ್ನೋದು ಓಕೆ, ಎಲ್ಲಿಗೆ ಹೆಜ್ಜೆ ಇಡ್ಬೇಕು ಅಥವಾ ಯಾವ ಗಾಡಿ ಇಡ್ಬೇಕು ಅಂದ್ರೆ ಏನೋ ಗೊತ್ತಿಲ್ಲದಿರೋಂತ ಟೈಮ್ ಅದು. ಒಂದ್ 8 ತಿಂಗಳು ಹಂಗೆ ಖಾಲಿ ಕಳೆದ್ಬಿಟ್ಟೆ. ಏನು ಇರಲ್ಲ ಆ ಟೈಮ್, ಇನ್ನೇನು ಮಾಡ್ಬೇಕು ಅಂತ ಅನ್ಸುತ್ತೆ. ಬುಕ್ಸ್ ಗಳನ್ನ ಓದ್ತಿದ್ದೆ ಒಂದಷ್ಟು, ಅಥವಾ ಫಿಲ್ಮ್ ಮೇಕಿಂಗ್ ಬಗ್ಗೆ ಇನ್ನೇನು ಯಾವ ತರ ಡಿಪಾರ್ಟ್ಮೆಂಟ್ಸ್ ಗಳಿದಾವೆ ನೋಡ್ತಿದ್ದೆ. ಸೊ ಯಾವ ಡಿಪಾರ್ಟ್ಮೆಂಟ್ಸ್ ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸಿನಿಮಾಗೆ ಅಂತ ನೋಡ್ತಿದ್ದೆ. ಮತ್ತೆ ಶಾರ್ಟ್ ಫಿಲ್ಮ್ಸ್ ಗಳು ಮಾಡೋದು ಹೆಂಗೆ ಅನ್ನೋದು ಕಲಿಯೋಂತ ಸುಮ್ಮನೆ ತಿಳ್ಕೊತಾ ಇದ್ದೆ ಅಷ್ಟೇ. ತೀರಾ ಕಲಿಯೋದು ಅಂತಲ್ಲ, ಅಥವಾ ಏನೋ ಹೊರೇಷಿಯಸ್ ಆಗಿ ಸಿನಿಮಾ ಬಗ್ಗೆ ಮಾಡೋದು ಅಂತಲ್ಲ. 8 ತಿಂಗಳು ಖಾಲಿ ಟೈಮಲ್ಲಿ ಒಂದಷ್ಟು ಕಲಿತಾ ಹೋಗಿದ್ದೆ. ಅದೇ ಟೈಮಲ್ಲಿ ಪೂನಾಗೆ ಹೋಗ್ಬೇಕು, FTA ಹೋಗ್ಬೇಕು ಅಂತ ಅನ್ಕೊಂಡೆ. ಬಟ್ ಅದ್ರ ಮನೇಲಿ ಸಪೋರ್ಟ್ ಮಾಡಲಿಲ್ಲ. ಇಲ್ಲ ಮಾಡೋದಾದ್ರೆ ಬೆಂಗಳೂರಲ್ಲಿ ಮಾಡು, ಬೇರೆ ಎಲ್ಲೂ ಹೋಗೋದ್ ಬೇಡ, ಏನೇ ಇದ್ರು ಬೆಂಗಳೂರಲ್ಲೇ ಮಾಡು ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರಲ್ಲಿ ಹಂಗಂದ್ರೆ ಯಾವ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗಳಿದೆ ಅಂತ ಹೇಳ್ಬಿಟ್ಟು ಮಾಡಿದೆ. ಈಗ ಒಂದು ಎಜುಕೇಶನ್ ಇಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಅನ್ಸುತ್ತೆ ನಂಗೆ. ಅಂದ್ರೆ ಅದಕ್ಕೊಂದು ಬೇಸಿಕ್ ಸ್ವಲ್ಪ ಗಟ್ಟಿ ಇರ್ಲಿ ಅಂತ ಹೇಳ್ಬಿಟ್ಟು ಅನ್ಸಕ್ ಶುರುವಾಗುತ್ತೆ. ಸೊ ಅಲ್ಲಿಂದ ಈಗ ಇದಕ್ಕೆ ಹುಡುಕಕ್ ಶುರು ಮಾಡಿದ್ರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿದಾವೆ ಬೆಂಗಳೂರಲ್ಲಿ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್. ಬಟ್ ಗವರ್ಮೆಂಟ್ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಂತ ಈಗ SJP ಇತ್ತಲ್ಲ ಮುಂಚೆ, ಅದ್ರದ್ದು ಸಿನಿಮಾಟೋಗ್ರಫಿ ಮತ್ತೆ ಸೌಂಡ್ ಇಂಜಿನಿಯರಿಂಗ್ 2 ವಿಭಾಗಗಳು ಅಲ್ಲಿಗೆ ಹೆಸರುಗಟ್ಟಾಗಿ ಶಿಫ್ಟ್ ಆಗಿದೆ. ಈಗ ಮುಂಚೆ SJP ಇದ್ದು ಅಲ್ಲಿ ಇದಾಗಿದೆ. ಇವಾಗಿನ ಸತ್ಯ ಹೆಗಡೆ ಸರ್ ಆಗಿರ್ಲಿ, ಶೇಖರ್ ಚಂದ್ರ ಸರ್ ಆಗಿರ್ಲಿ, ಅಥವಾ ಕೃಷ್ಣ ಸರ್ ಆಗಿರ್ಲಿ, ತುಂಬಾ ರಾಕೆಟ್ ಸರ್ ಆಗಿರ್ಲಿ, ಪ್ರತಿಯೊಬ್ರು ಕೂಡ ಆ ಇನ್ಸ್ಟಿಟ್ಯೂಟ್ ಇಂದ ಔಟ್ಪುಟ್ ಆಗಿ ಬಂದವರು. ಸೊ ಇದನ್ನ ನೋಡ್ತಾ ಹೋದಾಗ ಓಕೆ, ಆ ಇನ್ಸ್ಟಿಟ್ಯೂಟೇ ಮೋಸ್ಟ್ಲಿ ನಂಗೆ ಅಂದ್ರೆ ಆಪ್ಟೇನೋ ಅಂತ ಅನ್ಸಕ್ ಶುರುವಾಯ್ತು. ಸೊ ಅದಕ್ಕೆ ಹೋಗಿ ಅಪ್ಲೈ ಮಾಡಿದೆ. ಅದ್ರಲ್ಲೂ ಕೂಡ ಇದಿತ್ತು, ಅಂದ್ರೆ ಲಿಮಿಟೆಡ್ ಸೀಟ್ಸ್ ಗಳಿದ್ವು. ಲಿಮಿಟೆಡ್ ಸೀಟ್ಸ್ ಗಳಿಗೆ ಕೊನೆಗಂತೂ ಸೆಲೆಕ್ಟ್ ಆಯ್ತು. ಸೊ ಸೆಲೆಕ್ಟ್ ಆದ್ಮೇಲೆ ಒಂದು 3 years ಅದೇ ಡಿಪ್ಲೊಮಾ ಕೋರ್ಸ್, ಅದು ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಟೆಕ್ನಾಲಜಿ. ಸೊ ಅಲ್ಲಿ 3 years ಡಿಪ್ಲೊಮಾ ಕೋರ್ಸ್ ಮಾಡಿದೆ. ಅದಾದ್ಮೇಲೆ ಇಮಿಡಿಯೇಟ್ಲಿ ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಮಾಡಾಯ್ತು, ಕೊನೆ ನೆಕ್ಸ್ಟ್ ಏನು ಅಂತ.
ಯಾಕೆಂದ್ರೆ ಓದಿದ್ದೊಂದು ಮತ್ತೆ ಅಗೇನ್ ಈಗ ನಾವು ಡಿಗ್ರಿ ಅದು ಓದಿದ್ದೊಂದು ಮಾಡೋದೊಂದು ಆಗ್ತಾ ಇರತ್ತಲ್ಲ. ಸೊ ಇಲ್ಲ ಹಂಗೆ ಆಗಬಾರದು. ಸೊ ಅಂದ್ರೆ ಒಂದ್ ಕಡೆಗೆ ಹೋಗ್ಬೇಕು, ಅದು ಕರೆಕ್ಟ್ ಆಗಿರೋ ಕಡೆ ಹೋಗ್ಬೇಕು ಅಂತ ಇಲ್ಲಿ. ಸೊ ಅವಾಗ ಏನಾಯ್ತು ಅಂತಂದ್ರೆ ಈಗ ಅದೇ ಹುಡುಕ್ತಾ ಇದ್ದೆ, ಅಷ್ಟರಲ್ಲಿ ರೋಷನ್ ಅಂತ ನಮ್ಮ ಸೀನಿಯರ್ ಅವರಿದ್ರು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ಅವರು ಶೇಖರ್ ಚಂದ್ರ ಸರ್ ಜೊತೆ ವರ್ಕ್ ಮಾಡ್ತಾರೆ. ಐರಾವತ ಮುಗಿದಿತ್ತು ಆ ಟೈಮಲ್ಲಿ. ಅವಾಗ ಹೇಳಿದ್ರು ಹೆಂಗೆ ಕಾಲ್ ಮಾಡುದು, ಒಂದು ವೇಕೆನ್ಸಿ ಇದೆ ನೆಕ್ಸ್ಟ್ ಸಿನಿಮಾಗೆ, ಬಂದೊಂದ್ಸರಿ ಟ್ರೈ ಮಾಡು ಅಂತಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ಟರು. ಅವ್ರು ನಂಬರ್ ಕಾಲ್ ಮಾಡಿದೆ, ಸರ್ ಕಾಲ್ ಮಾಡಿದೆ. ಸರಿ ಆಯ್ತು ಕಣ, ನಾಳೆ ಬಂದ್ಬಿಟ್ಟು ನೀನ್ ಏನ್ ಪ್ರಾಜೆಕ್ಟ್ ಮಾಡಿದಿರ ತೋರ್ಸು ಅಂತ. ಅವರು ಕೂಡ ಅದೇ ಇನ್ಸ್ಟಿಟ್ಯೂಟ್ ಇಂದಾನೆ ಹೋಗ್ಬಿಟ್ಟರು. ತೋರ್ಸು ಅಂತಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೊರಟೆ. ನೆಕ್ಸ್ಟ್ ಡೇ ಹೆಂಗೆ ಅಂತಂದ್ರೆ ಇದು ಅಂದ್ರೆ ಇದಂತೂ ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ ನೋಡಿ, ಇದು ಹೆವಿ ಮಳೆ, ಸಿಕ್ಕಾಪಟ್ಟೆ ಮಳೆ. ಅವತ್ತು ಲ್ಯಾಪ್ಟಾಪ್ ನೆಂದೋಯ್ತು ಆ ಟೈಮಲ್ಲಿ. ಸಿಕ್ಕಾಪಟ್ಟೆ ಮಳೆ ಅಂತಂದ್ರೆ ಅಷ್ಟು ಮಳೆ ಆ ಸುತ್ತಮುತ್ತ ಹಿಂದೆ ಮುಂದೆ ದಿನಗಳಲ್ಲೆಲ್ಲೂ ಬಂದಿರಲಿಲ್ಲ. ಅವತ್ತೇ ಮಳೆ. ನಮ್ಮ ಫ್ರೆಂಡ್ ಬೈಕ್ ಇತ್ತು, ಅದು ತಗೊಂಡು ಹೊರಟೆ ನಾನು. ತಗೊಂಡು ಹೊರಟಾದ್ಮೇಲೆ ಅಲ್ಲಿ ಇದ್ರಲ್ಲಿ ಶಶಾಂಕ್ ಇದ್ರದ್ದು ವಿಜಯನಗರದಲ್ಲಿ ಆಫೀಸ್ ಇತ್ತು ಅವ್ರದ್ದು. ಅಲ್ಲಿ ಹೋಗ್ಬಿಟ್ಟು ತೋರಿಸ್ದೆ, ಹಿಂಗೆ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ಮಾಡಿ ತೋರಿಸ್ದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಸರಿ ಕಣ ಆಯ್ತು, ನಿನ್ 15 days ಶುರು ಆಗುತ್ತೆ, ನೆಕ್ಸ್ಟ್ ಒಂದು ಫಿಲ್ಮ್ ಶುರು ಆಗುತ್ತೆ, ಅದು ಬಂದ್ಬಿಡ್ತೀನಿ ಅಂತ. ಯಾವ ಫಿಲ್ಮ್ ಸರ್ ಅಂತಂದ್ರೆ ಮುಂಗಾರು ಮಳೆ 2 ಅಂತ. ಸೊ ಅಲ್ಲಿಂದ ಒಂದು ಫ್ಲೋ ಸ್ಟಾರ್ಟ್ ಆಯ್ತು, ಕರೆಕ್ಟ್ ಫ್ಲೋ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ. ಸೂಪರ್. ಸೊ ಫಾರ್ಮಲ್ ಎಜುಕೇಶನ್, ಈಗ ನೀವು ವಿಪ್ರೋನಲ್ಲಿ ವರ್ಕ್ ಮಾಡಕ್ ಮುಂಚೆ ಡಿಗ್ರಿ ಮಾಡಿದ್ದೆ ಅಂದ್ರೆ, ಸೊ ಈ ಫಾರ್ಮಲ್ ಎಜುಕೇಶನ್ ಫಿಲ್ಮ್ ಅಲ್ಲಿ ಬರೋರಿಗೆ ಎಷ್ಟು ಹೆಲ್ಪ್ ಆಗುತ್ತೆ? ಯಾಕಂದ್ರೆ ಇವತ್ತು ನೋಡಿದ್ರೆ ಎಷ್ಟೊಂದ್ ಜನ ಇಂಜಿನಿಯರ್ಸ್ಗಳು, ಎಷ್ಟೊಂದ್ ಜನ ಬೇರೆ ಬೇರೆ ಡಿಗ್ರಿಗಳು ಮಾಡಿರೋರೆಲ್ಲ ಫಿಲ್ಮ್ ಬರ್ತಾ ಇದಾರೆ, ಬಂದು ತುಂಬಾ ಅದ್ಭುತವಾದ ಫಿಲ್ಮ್ಗಳನ್ನು ಮಾಡ್ತಾ ಇದಾರೆ. ಸೊ ನಮ್ ಪ್ರಶ್ನೆ ಏನು ಅಂದ್ರೆ, ಈ ಬೇರೆ ಎಜುಕೇಶನ್ ಏನ್ ಮಾಡ್ಕೊಂಡು ಬರ್ತೀವಿ ಅದು ನಮ್ಮ ಒಂದು ಆಲೋಚನೆಗಳನ್ನ, ನಾವು ಥಿಂಕ್ ಮಾಡೋ ರೀತಿನ ಇಂಪ್ಯಾಕ್ಟ್ ಮಾಡ್ತಿದ್ಯಾ ಅಂತ ಒಂದು ಕ್ವೆಶ್ಚನ್ ಇದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಏನು ಅಂತಂದ್ರೆ, ಈಗ ಡಿಪ್ಲೊಮಾ ಕೋರ್ಸ್ಗಳು ಹೆಂಗೆ ಅಂತಂದ್ರೆ 10th ಆದ್ಮೇಲೆ ಅಥವಾ PU ಆದ್ಮೇಲೆ ಕೂಡ ಅಪ್ಲೈ ಮಾಡಬಹುದು ಅನ್ನೋ ತರದ್ದು ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್. ಬಟ್ ನಂಗನ್ಸೋದು ಏನಂತಂದ್ರೆ, ಈ ತರ ಕ್ರಿಯೇಟಿವ್ ಫೀಲ್ಡ್ ಗಳಿಗೆ ಒಂದು ಡಿಗ್ರಿ ಆದ್ಮೇಲೆ ಬಂದ್ರೆ ಒಂದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅನ್ನೋದು ಅನ್ಸುತ್ತೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಏಜ್ ಫ್ಯಾಕ್ಟರ್ ಅಂತ ಬಂದಾಗ, ನಮ್ಗೆ PUC ಇರುವಂತ ಏಜ್ ಅಲ್ಲಿ ನಮ್ಮ ಆಲೋಚನೆಗಳಿಗೆ ಹುಡ್ತಾ ಇರೋ ಟೈಮಲ್ಲಿ ನಾವು ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗ್ಲಿ, ಅಥವಾ ಈಗ ಒಂದು ಸಿನಾರಿಯೋನ ನಾವು ಇಮ್ಯಾಜಿನ್ ಮಾಡೋದಕ್ಕಾಗ್ಲಿ, ಸೊ ಅಷ್ಟು ನಮ್ಗೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇರಲ್ಲ ಮೈಂಡ್ ಆ ಟೈಮಲ್ಲಿ. ಇನ್ನೇನೋ ಒಂದು ಹುಡ್ತಾ ಇರತ್ತೆ, ಓಕೆ ಇನ್ನೇನೋ ಕ್ರಿಯೇಟಿವ್ ಆಗಿ ಕಾಣ್ತಾ ಇರತ್ತೆ ಅಷ್ಟೇ. ಬಟ್ ಇರೋ ಕ್ರಿಯೇಟಿವಿಟಿನ ಇನ್ಯಾವ ತರನಾರು ಹೆಂಗ್ ಬಳಸ್ಕೋಬಹುದು ಅನ್ನೋ ತರದ್ದು ಮೆಚುರಿಟಿ ನಮ್ಗೆ ಇನ್ನೂ ಬಂದಿರಲ್ಲ. ಸೊ ಅದಕ್ಕೆ ಒಂದು ಫಾರ್ಮಲ್ ಎಜುಕೇಶನ್ ಅಂತ ಇದ್ದಾಗ, ಅಥವಾ ಒಂದು ಡಿಗ್ರಿ ಅಂತಿದ್ದಾಗ, ಅಟ್ಲೀಸ್ಟ್ ಆ ಏಜ್ ಕಂಪ್ಲೀಟ್ ಮಾಡ್ತೀವಿ ನಾವು. ಡಿಗ್ರಿ ಯಾವ ಡಿಗ್ರಿನಾರು ಆಗಿರ್ಲಿ, ಬಟ್ ಅದೊಂದು ಏಜ್ ಇರ್ತಾರೆ. 24 ಆಗಿರ್ಲಿ, 25 ಆಗಿರ್ಲಿ, ಏನೋ ಒಂದು ಏಜ್ ಕ್ರಾಸ್ ಮಾಡ್ಕೊಂಡ್ ಬರ್ತೀವಲ್ಲ ನಾವು. ಆ ಟೈಮಲ್ಲಿ ಮೋಸ್ಟ್ಲಿ ಮೆಚುರಿಟಿ ಅನ್ನೋದು ಅಥವಾ ತುಂಬಾ ಬ್ರಾಡ್ ಆಗಿ ಯೋಚನೆ ಮಾಡೋಂಥದ್ದು ಅವೆಲ್ಲ ನಮ್ಗೆ ಸಿಕ್ಕಾಗ ನಮ್ಮ ಕ್ರಿಯೇಟಿವಿಟಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಫಾರ್ಮಲ್ ಎಜುಕೇಶನ್ ಅಲ್ಲಿ ಮುಖ್ಯ ಆಗುತ್ತೆ ಮೋಸ್ಟ್ಲಿ. ಏನು ಆ ಏಜ್ ಕ್ರಾಸ್ ಮಾಡ್ಕೊಂಡ್ ಬರ್ಬೇಕಷ್ಟೇ, ಬೇರೆ ಯಾವ್ದಕ್ಕೂ ಅಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ, ಆಕ್ಚುಲಿ ಆ ಮೆಚುರಿಟಿ ನಾನು 24 ತನಕನೂ ಲೈಕ್ ಇಂಜಿನಿಯರಿಂಗ್ ಅಲ್ಲಿ ಫುಲ್ ರ್ಯಾಂಕ್ ತೆಗಿಯೋದು ಅದ್ರ ಮೇಲೆ ಫುಲ್ ಫೋಕಸ್ಡ್ ಆಗಿದ್ದೆ. ಬಟ್ ಯಾವಾಗ ಇನ್ಫೋಸಿಸ್ ಬಂದು ಕೆಲಸ ಮಾಡಕ್ ಶುರು ಮಾಡಿದೆ, ಅವಾಗಲೇ ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಆ ಒಂದು ಕ್ಲಾರಿಟಿ ಸಿಕ್ಕಿದ್ದು ಆಲ್ಮೋಸ್ಟ್ ನನ್ನ ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದು ಫಿಲ್ಮ್ ಆಕ್ಟಿಂಗ್ ಅಲ್ಲಿ. ಸೊ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ಆನ್ ದಟ್. ಸೊ ಈ ಕೋರ್ಸ್ ಏನ್ ಮಾಡಿದ್ರಿ, ಇಲ್ಲಿ ಹೋಗಿ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸಿನಿಮಾಟೋಗ್ರಫಿ ಸ್ಪೆಸಿಫಿಕ್ ಆಗಿ ಕೋರ್ಸ್ ಮಾಡಿದ್ದು, ಅದು ಎಷ್ಟು ಮುಖ್ಯ ಅಂದ್ರೆ, ಸ್ವಲ್ಪ ಜನ ಏನು ಕೋರ್ಸೇ ಮಾಡದೆ ಡೈರೆಕ್ಟ್ ಆಗಿ ಆನ್ ಜಾಬ್ ಕಲ್ತ್ಕೊಳ್ತಾರೆ, ಸ್ವಲ್ಪ ಜನ ಈ ತರ ಕೋರ್ಸ್ಗಳು ಮಾಡ್ಕೊಂಡು ಬರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಬೆಟರಾ ಅಥವಾ ಡೈರೆಕ್ಟ್ ಆಗಿ ಕೆಲಸದಲ್ಲಿ ಕಲಿಯೋದು ಬೆಟರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಲ್ಲ, ಯಾಕಂದ್ರೆ ಫಿಲ್ಮ್ ಸ್ಕೂಲ್ಗಳು ಅನ್ನೋದು ಹೆಂಗೆ, ಯಾಕೆ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ಅಂತಂದ್ರೆ, ಒಂದು ಸಿನಿಮಾ ಕಲಿಯೋದಕ್ಕೆ ಅಥವಾ ಸಿನಿಮಾ ಒಂದು ಪ್ರೋಸೆಸ್ಗೆ ಅಲ್ಲೊಂದು ಆ ಜಾಗದಲ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಟ್ಯೂಟೋರಿಯಲ್ಸ್ ಗಳಿಂದ ಕಲಿಬಹುದು. ಎಷ್ಟು ಅಂತಂದ್ರೆ, ಬೆಳಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿ 11:30 ತನಕ ಕಲಿಬಹುದು. ಆಮೇಲೆ ಬೋರ್ ಹೊಡೆಯೋದು ಶುರು ಆಗ್ಬೋದು. ಆಮೇಲೆ ಇನ್ನೇನೋ ಒಂದು ಕೆಲಸ ಮಾಡ್ತೀವಿ, ಅಥವಾ ಇನ್ನೇನೋ ಒಂದ್ ಕಡೆ ಹೋಗ್ಬೋಣ, ಒಂದಷ್ಟು ಇನ್ನೇನೋ ಮಾಡ್ಕೊಂಬೋಣ ಅಂತ ಅನ್ಸುತ್ತೆ. ಆಮೇಲೆ ಸಂಜೆ 4 ಗಂಟೆ ಮತ್ತೆ ಮೂಡ್ ಬರುತ್ತೆ, ಇಲ್ಲ ನೋಡೋಣ ಇನ್ನೊಂದಷ್ಟು ವಿಡಿಯೋಗಳು ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಮಾಡ್ತೀವಿ. ಸೊ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಫ್ಲೋ ಇರಲ್ಲ. ಅಂದ್ರೆ ಇಲ್ಲಿ ಟ್ಯೂಟೋರಿಯಲ್ಸ್ ಗಳಲ್ಲಿ ಹಿಂಗೆ ಅಂತಂದ್ರೆ ಫ್ಲೋ ಕಂಟಿನ್ಯೂಸ್ ಆಗಿರಲ್ಲ. ಬಟ್ ಅಲ್ಲಿ ಏನು ಅಂತಂದ್ರೆ, ನಾವು ಕಮಿಟೆಡ್ ಆಗಿರ್ತೀವಿ ಅಲ್ಲಿ ಆ ಒಂದು ಇದಕ್ಕೆ, ಜಾಗಕ್ಕೆ, ಅಥವಾ ಆ ಒಂದು ಇದಕ್ಕೆ ಸಬ್ಜೆಕ್ಟ್ಗೆ. ಸೊ ಕಮಿಟೆಡ್ ಆಗಿದ್ದಾಗ ಅಲ್ಲಿ ಕೂರ್ಲೇಬೇಕಂತ ನೆಸೆಸಿಟಿ ಬಂದಾಗ, ಸೊ ನೆಸೆಸಿಟಿ ಕ್ರಿಯೇಟ್ ಮಾಡುತ್ತೆ ನಮ್ಗೆ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ ಕೆಲವೊಂದು ಟೈಮ್. ಅಂದ್ರೆ ಕರೆಕ್ಟ್ ಆಗಿ ಕಲ್ಸುತ್ತೆ ಅಂತ ಅನ್ಸುತ್ತೆ.
ಸೊ ಇಲ್ಲಿ ನಮ್ಗೆ ನೆಸೆಸಿಟಿ ಇರಲ್ಲ ಟ್ಯುಟೋರಿಯಲ್ಸ್ ನಾವು ಬೇಕಾದ ಟೈಮಲ್ಲಿ ನೋಡ್ಕೊಬಹುದು, ಬೇಕಾದ ಟೈಮಲ್ಲಿ ಬಿಡ್ಬೋದು ಅಂತಾನೆ. ಸೊ ಫಿಲ್ಮ್ ಸ್ಕೂಲ್ಗಳು ಮೋಸ್ಟ್ಲಿ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಲೈಬ್ರರಿ, ಅಲ್ಲಿರುವಂತ ಲೈಬ್ರರಿಗಳನ್ನ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಷ್ಟು ಕೂಡ ಹೆಲ್ಪ್ ಆಗುತ್ತೆ. ನಮ್ಗೆ ಈ ಬುಕ್ಸ್ ಗಳು ಸಿಗತ್ತೆ, ಇನ್ನೇನೋ ಒಂದಷ್ಟು ಬುಕ್ಸ್ ಗಳು ಬೇರೆ ಬೇರೆ ಕಡೆ ಸಿಗೋದು. ಬಟ್ ಆದ್ರೆ ಬರೀ ಸಿನಿಮಾದೇ ಬುಕ್ಸ್ ಗಳು ಅಂತ ಹೇಳ್ಬಿಟ್ಟು ಒಂದಿಷ್ಟು ಬುಕ್ಸ್ ಗಳು ಒಂದ್ ಕಡೆ ಸಿಗೋಂಥದ್ದು ಎಲ್ಲೂ ಇಲ್ಲ. ಸೊ ಫಿಲ್ಮ್ ಸ್ಕೂಲ್ಗಳಲ್ಲಿ ಅದಿರುತ್ತೆ ಯೂಶಲಿ, ಅದು ನೋಡ್ಬೋದು. ಸೊ ಅಲ್ಲಿ ಈ ಎರಡು ವಿಷಯಗಳಿಗೆ ಸಿನಿಮಾ ಅಂದ್ರೆ ಫಿಲ್ಮ್ ಸ್ಕೂಲ್ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಆ ಡಿಸಿಪ್ಲಿನ್ ನ ಕೊಡೋದಕ್ಕೆ ಈ ಫಿಲಿಂ ಸ್ಕೂಲು ಮತ್ತೆ ಆತರ ಒಂದು ಕಮ್ಯುನಿಟಿನ ಕೊಡೋದಕ್ಕೆ ಫಿಲಿಂ ಸ್ಕೂಲ್ಗಳು ತುಂಬಾ ಹೆಲ್ಪ್ ಆಗುತ್ತೆ, ನಿಜ. ಸೊ ನೀವು ಫಿಲಿಂ ಸ್ಕೂಲ್ ಅಟೆಂಡ್ ಮಾಡಿದ್ರಿ, ಆಮೇಲೆ ಸಿನಿಮಾಟೋಗ್ರಫಿ ಮಾಡಿದ್ರಿ ಎಷ್ಟೊಂದು. ಸೊ ಇಲ್ಲಿ ನೀವ್ ಏನೇನೆಲ್ಲ ಕಲ್ತ್ರಿ ಅಂದ್ರೆ ಲೈಕ್ ಆನ್ ದ ಟಾಪ್ ಆಫ್ ಯೋರ್ ಮೈಂಡ್ ಏನೇನೆಲ್ಲ ಹೇಳ್ಬೋದು? ಇದು ಕಲ್ತಿದ್ದು ಸಿಕ್ಕಾಪಟ್ಟೆ ನಂಗೆ ಯೂಸ್ ಆಯ್ತು, ಇದು ಸ್ಕೂಲಲ್ಲಿ ಕಲ್ತಿದ್ದು, ಇದು ಆನ್ ಜಾಬ್ ಕಲ್ತಿದ್ದು. ಸೊ ಈ ತರ ಹೇಳ್ಬೇಕು ಅಂದ್ರೆ ಏನೇನೆಲ್ಲ ಕಲ್ತ್ರಿ, ಮತ್ತೆ ಎಷ್ಟರ ಮಟ್ಟಕ್ಕೆ ಅದು ನಿಮ್ಗೆ ಯೂಸ್ ಆಯ್ತು? ಇಲ್ಲ ಅದನ್ನೇ, ಈಗ ಏನ್ ಕಲ್ತಂದ್ರೆ ಅಲ್ಲಿ ಸಬ್ಜೆಕ್ಟ್ ಮೇಲೆ ಡಿಪೆಂಡ್. ಯೂಶಲಿ ಅಂದ್ರೆ ಬೇಸಿಕ್ಸ್ ಅಷ್ಟೇ, ಬೇಸಿಕ್ಸ್ ಆಫ್ ಸಿನಿಮಾಟೋಗ್ರಫಿ, ಬೇರೆ ಏನು ಕಲಿಯಲ್ಲ ಅಲ್ಲಿ ನಮಗೆ. ಯಾಕೆ ಅಂತಂದ್ರೆ ಈಗ ಅಲ್ಲಿ ಏನಿದೆ ಫಿಲ್ಮ್ ಸ್ಕೂಲ್ ಅಲ್ಲಿ, ಈಗ ಅಪ್ಡೇಟ್ ಆಗಿರೋ ಫಿಲ್ಮ್ ಸ್ಕೂಲ್ಗಳು ಬೆಂಗಳೂರಲ್ಲಂತೂ ಮೋಸ್ಟ್ಲಿ ಯಾವ್ದು ಇಲ್ಲ. ಈಗಿನ ಒಂದು ಟ್ರೆಂಡ್ಗೆ ಅಪ್ಡೇಟ್ ಆಗಿರುತ್ತೆ ಫಿಲ್ಮ್ ಸ್ಕೂಲ್. ಯಾಕೆ ಅಂತಂದ್ರೆ ತುಂಬಾ ಕಡೆ ಹೇಳೋದ್ರಿ ಡಿಜಿಟಲ್ಲೇ ಇನ್ನೂ ಬಂದಿಲ್ಲ ಒಂದು. ಆಮೇಲೆ ಇದ್ರೂ ಕೂಡ ಯಾವ್ದೊಂದು 5D ಯಾವ್ದೋ ಇನ್ಯಾವುದೋ ಒಂದು DSLR ಗಳಲ್ಲಿ ಫಿಲ್ಮ್ ಮೇಕಿಂಗ್ ಹೇಳ್ಕೊಡಷ್ಟು ಮಾಡ್ತಾರೆ. ರೆಡ್ ಆಗಿರ್ಲಿ ಅಥವಾ ಒಂದು ಜಿಮ್ಮಿ ಜಿಬ್ ಆಗಿರ್ಲಿ ಅಥವಾ ಒಂದು ಕ್ರೇನ್ ಆಗಿರ್ಲಿ ಅಥವಾ ಡಿಫ್ಯೂಷನ್ ಪೇಪರ್ಸ್ ಗಳಾಗಿರ್ಲಿ, ಯಾವ್ದನ್ನು ಕೂಡ ತಂದ್ಬಿಟ್ಟು ಇದು ಹಿಂಗಾಗತ್ತೆ ಇದು ಹಿಂಗಾಗತ್ತೆ ಅಂದ್ರೆ ಆಕ್ಚುಲಿ ಫಿಲ್ಮ್ ಮೇಕಿಂಗ್ ಏನ್ ನಡೀತಾ ಇದೆ ಪ್ರಾಕ್ಟಿಕಲ್ ಆಗಿ ಅದನ್ನ ಕಲ್ಸ್ಕೊಡುವಂತ ಫಿಲ್ಮ್ ಸ್ಕೂಲ್ಗಳು ಮೋಸ್ಟ್ಲಿ ಕಮ್ಮಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರಿಗೆ ಅಷ್ಟೇ ಕಾಸ್ಟ್ ಆಗತ್ತದೆ, ಬಟ್ ಜಾಸ್ತಿ ಇವ್ರಿಗೆ ಹುಡುಗರಿಗೆ ಜಾಸ್ತಿ ಕಾಸ್ಟ್ ಮಾಡಿದ್ರೆ ಹುಡುಗರು ಬರಲ್ಲ. ಸೊ ಅದಕ್ಕೆ ಎಷ್ಟು ಬೇಸಿಕಲ್ ಆಗುತ್ತೋ ಅಷ್ಟು ಬೇಸಿಕಲ್ ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ಸೊ ಅಲ್ಲಿ ಫಿಲ್ಮ್ ಸ್ಕೂಲ್ಗಳಲ್ಲಿ ತುಂಬಾ ಬೇಸಿಕ್ ಅಷ್ಟೇ ಕಲಿಯಕ್ಕಾಗಿದ್ದು. ಮೋಸ್ಟ್ ಆಫ್ ದ ಥಿಂಗ್ಸ್ ಕಲ್ತಿದ್ದು ಇಲ್ಲಿ ಸರ್ ಜೊತೆಗೆ ಸೇರ್ಕೊಂಡ. ಸೊ ಆನ್ ಜಾಬ್ ಇದ್ದಾಗ ತುಂಬಾ ಕಲಿಯೋದಕ್ಕೆ ಸಿಗುತ್ತೆ. ಓಕೆ. ಸೊ ನೀವು ಸಿನಿಮಾಟೋಗ್ರಫಿ ಮಾಡ್ತಾ ನೀವೇನಾದ್ರೂ ಕಂಡುಕೊಂಡಂತಹ ಕೆಲವು ಶಾರ್ಟ್ ಕಟ್ಸ್ ಆಗಿರ್ಬೋದು, ಹ್ಯಾಕ್ಸ್ ಆಗಿರ್ಬೋದು, ಅಥವಾ ನಿಮ್ದೇ ಏನಾದ್ರೂ ಒಂದು ಯುನೀಕ್ ಅಪ್ರೋಚ್ ಏನಾದ್ರೂ ಯಾವ್ದಾದ್ರು ಒಂದು ಹ್ಯಾಕ್ಸ್ ಹುಡುಕೊಂಡಿದ್ದೀರಾ? ಈ ತರ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ. ಯಾಕಂದ್ರೆ ಅದೇ ಸಿನಿಮಾಟೋಗ್ರಫಿ ಮಾಡ್ತಾ ನಮ್ಗೆ ಎಷ್ಟೊಂದ್ ಸತಿ ಈಗ ನಾವು ಎಡಿಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಎಷ್ಟೊಂದು ಶಾರ್ಟ್ ಕಟ್ಸ್ ಹುಡುಕ್ತಾ ಇರ್ತೀವಿ, ಹೆಂಗೆ ಇದನ್ನ ಸುಲಭವಾಗಿ ಮಾಡ್ಬೋದು, ಇದಕ್ ಮುಂಚೆ ಮಾಡಿರಲ್ಲ, ಬಟ್ ಈಗ ಟೆಕ್ನಾಲಜಿ ಸಕಲಾಗಿರೋದ್ರಿಂದ ಮಾಡ್ಬೋದು ಅಂತ ನಾವು ಹುಡುಕೊಂಡಿದೀವಿ ಎಷ್ಟೊಂದು ಹ್ಯಾಕ್ಸ್. ಸೊ ಆ ತರ ಸಿನಿಮಾಟೋಗ್ರಫಿ ಪರ್ಸ್ಪೆಕ್ಟಿವ್ ಇಂದ ನೀವು ಕಂಡುಕೊಂಡಿರುವಂತದ್ದು ಏನಾದ್ರು ಯುನೀಕ್ ಆಗಿ ಅದನ್ನ ಹಂಚ್ಕೋಬೋದಾ? ಯೂಶಲಿ ಹ್ಯಾಕ್ಸ್ ಗಳು ಅಥವಾ ಇನ್ನೇನೋ ಒಂದು ಶಾರ್ಟ್ ಕಟ್ಸ್ ಗಳು ಅಂತ ಇಲ್ವೇನೋ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಬಟ್ ಏನು ಅಂತಂದ್ರೆ ಈಗ ಆನ್ ಸ್ಪಾಟ್ ನಾವೀಗ ಅಲ್ಲಿ ಹೋಗ್ಬಿಟ್ಟು ಒಂದು ಸೀನ್ ಡಿಸ್ಕ್ರೈಬ್ ಮಾಡಿದಾಗ ಓಕೆ ಇದನ್ನ ಹೆಂಗ್ ಮಾಡ್ಬೋದು ಅಂತ ಬಂದಾಗ, ಅಲ್ಲಿ ಪ್ರೊಡಕ್ಷನ್ ತುಂಬಾ ಕಮ್ಮಿ ಇದ್ದಾಗ ಸೊ ಈ ಇರೋ ಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಸಕ್ ಶುರುವಾದಾಗ, ಅಂದ್ರೆ ಈ ಎಕ್ಸಾಂಪಲ್ ಈಗ ಏನೋ ಒಂದು ಎಷ್ಟು ಕಿಟಕಿಗಳಿರುತ್ತೆ ನಮಗೆ, ಅಂದ್ರೆ ಲೈಟ್ಸ್ ಗಳು ಜಾಸ್ತಿ ಇರಲ್ಲ ಅಂತ ಬಂದಾಗ ಓಕೆ ಎಷ್ಟು ಕಿಟಕಿಗಳಿದೆ ಎಲ್ಲ ಫಸ್ಟ್ ಓಪನ್ ಮಾಡ್ಕೊಳ್ಳೋಣ. ನಾವ್ ಯೂಶಲಿ ಹೆಂಗ್ ಮಾಡ್ತೀವಿ ಅಂತಂದ್ರೆ ಒಂದ್ ಮನೆ ಒಳಗಡೆ ನಾವ್ ಹೆಂಗ್ ಶೂಟ್ ಮಾಡ್ತೀವಿ ಅಂತಂದ್ರೆ, ಸೊ ಹೊರಗಡೆಯಿಂದ ಯಾವ ಲೈಟ್ ಕೂಡ ಒಳಗಡೆ ಬರೋದಕ್ಕೆ ನಾವು ಅಂದ್ರೆ ಅಲೋ ಮಾಡೋದಿಲ್ಲ. ಪ್ರತಿಯೊಂದನ್ನು ಕೂಡ ಬ್ಲಾಕ್ ಕ್ಲಾತ್ ಹಾಕ್ಬಿಟ್ಟು ಟೋಟಲ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಏನಿದೆ ಲೈಟ್ ನಮ್ದೇನಿದೆ ಅದನ್ನ ಮಾತ್ರ ನಾವು ಸೋರ್ಸ್ ಆಗಿ ಕೊಟ್ಕೊಡೋದಾಗಿದೆ ಅಥವಾ ಇಲ್ಲೇನೋ ಫಿಲ್ ಮಾಡ್ಕೊಡೋದಾಗಿ. ಅಕಸ್ಮಾತ್ ಅದಾಗಿಲ್ಲ ಅಂತಂದ್ರೆ ಓಕೆ ಇನ್ನೇನ್ ಮಾಡ್ಬೋದು? ಈಗ ಪ್ರತಿಯೊಂದು ಕೂಡ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಓಕೆ ಇದಿಲ್ಲ ಇನ್ನೇನ್ ಮಾಡೋದು, ನೆಕ್ಸ್ಟ್ ಏನು ಇಮಿಡಿಯೇಟ್ಲಿ ಆಲ್ಟರ್ನೇಟಿವ್ ಆಗಿ ಏನು ಯೋಚನೆ ಮಾಡ್ಬೇಕಾಗ. ಸೊ ಓಕೆ ಆತರ ಅಂದ್ರೆ ಎಲ್ಲಾ ವಿಂಡೋಗಳನ್ನ ಓಪನ್ ಮಾಡ್ಕೊಂಡು ಹೋಗಿ ಓಕೆ ಎಷ್ಟು ಲೈಟ್ ಬರ್ತಾ ಇದೆ ಅಂತ ನೋಡ್ಕೊಂಡು ಮಾಡೋದು. ಆಮೇಲೆ ನಮ್ದು ಒಂದಷ್ಟು ಬಲ್ಬ್ಸ್ ಗಳು ಇಟ್ಕೊಂಡ್ಬಿಡ್ತೀವಿ ಯಾವಾಗ್ಲೂ, ಒಂದು ಟಂಗ್ಸ್ಟನ್ ಬಲ್ಬ್ಗಳು 200 ವಾಟ್ಸ್ 100 ವಾಟ್ಸ್ 60 ವಾಟ್ಸ್. ಇರೋ ಬರೋ ಕಡೆಗೆಲ್ಲ ನೈಟ್ ಅಂತ ಬಂದಾಗ ಅಕಸ್ಮಾತ್ ಲೈಟ್ಸ್ ಇಲ್ಲ ಅಂತ ಬಂದಾಗ ಯೂಶಲಿ ನಾವು ಅದನ್ನೇ ಟೋಟಲ್ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅಲ್ಲೊಂದು ಬಟ್ ಅದು ಬಲ್ಬ್ಗಳು ಅಂತ ಅನ್ಸಲ್ಲ, ಇನ್ಯಾವುದೋ ಒಂದು ಸೋರ್ಸ್ ಏನೋ ಅನ್ಸೋ ತರ ನಾವು ಕ್ರಿಯೇಟ್ ಮಾಡ್ಕೊಂಡು ಅಂದ್ರೆ ಮಾಡ್ಬೇಕಾಗತ್ತೆ. ಸೊ ಈ ತರ ಚಿಕ್ಕ ಪುಟ್ಟವುಗಳು ಇದಾವ್ ಬಿಟ್ರೆ ಮೇಜರ್ ಆಗಿ ಏನು ಆ ತರದ್ದು ಹ್ಯಾಕ್ಸ್ ಗಳಾಗಿಲ್ಲ, ಶಾರ್ಟ್ ಕಟ್ಸ್ ಗಳಾಗಿಲ್ಲ ಇಲ್ಲ ಅಂತ ಅನ್ಸುತ್ತೆ ನಂಗೆ ಅನ್ಸುತ್ತೆ. ನಿಮ್ಮ ಒಂದು ಸಿನಿಮಾಟೋಗ್ರಫಿ ಜರ್ನಿ ಈಗ ಒಂದು 5 ಫಿಲಿಮ್ ಹತ್ರ ಹೇಳಿದ್ವಿ. ಸೊ ಆ ಜರ್ನಿನಲ್ಲಿ ಅಥವಾ ಕಲಿಯೋದಕ್ಕೆ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಬಂದಿರೋ ಜರ್ನಿನಲ್ಲಿ ಯಾವ್ದಾದ್ರು ಮಿಸ್ಟೇಕ್ಸ್ ಅಂತ ಅನ್ಸಿರೋಂತ ವಿಷಯಗಳು, ತಪ್ಪು ಮಾಡ್ಬಿಟ್ಟೆ ಇದನ್ನ ಬೇರೆ ತರ ಮಾಡ್ಬೋದಿತ್ತಲ್ಲ ಅಂತ ಆಮೇಲೆ ನೀವು ಯೋಚಿಸಿ, ಸೊ ಈಗ ನೆಕ್ಸ್ಟ್ ಉತ್ಸಾಹಿ ಛಾಯಾಗ್ರಾಹಕರು ಸಿನಿಮಾಟೋಗ್ರಫರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಬೇಡಪ್ಪ ಈ ರೀತಿ ಮಾಡ್ಬೇಡಿ, ಈ ರೀತಿ ಅಪ್ರೋಚ್ ಮಾಡಿ ಅಂತ ಹೇಳೋಂತ ಯಾವ್ದಾದ್ರು ವಿಷಯ ಇದೆಯಾ? ಅಂದ್ರೆ ಒಂದು ಎಕ್ಸಾಂಪಲ್ ಕೊಡುವುದು, ಒಂದ್ ಸಿನಿಮಾದಲ್ಲಿ ಆಯ್ತು ಅಂತಂದ್ರೆ
ಈಗ ನಾವು ಹೆಂಗೆ ಅಂತಂದ್ರೆ ಈ ಬೆಳಗ್ಗೆ ಹೋದಾಗ ಸೆಟ್ಗೆ ಹೋದಾಗ ಓಕೆ ಇಷ್ಟು ಸೀನ್ಸ್ಗಳಿದಾವೆ, ಸೊ ಇಷ್ಟು ಸೀನ್ಸ್ಗಳು ನಾವು ಇವತ್ತು ಎಕ್ಸಿಕ್ಯೂಟ್ ಮಾಡಬೇಕು, ಸೊ ಇಷ್ಟು ಮಾಡಬೇಕು, ಇಲ್ಲಿ ಇಷ್ಟು ಮಾಡಬೇಕು ಅಂತ ಡೈರೆಕ್ಟರ್ ಒಂದು ಕೊಡ್ತಾರೆ. ಹಿಂದಿನ ದಿನ ಪ್ಲಾನ್ ಆಗಿರುತ್ತೆ ಅದು ಓಕೆ. ಬಟ್ ಅವತ್ತಿನ ದಿನ ಏನಾಗುತ್ತೆ ಅಂತಂದ್ರೆ ಇನ್ನೇನೋ ಒಂದು ಹೊಸದಾಗಿ ಏನೋ ಹೊಳಿಬಹುದು, ಓಕೆ ಇದನ್ನ ಸಿಂಗಲ್ ಶಾರ್ಟ್ ಅಲ್ಲಿ ಮಾಡ್ಬಿಡೋಣ ಚೆನ್ನಾಗಿರುತ್ತೆ. ಸುಮ್ಮನೆ ಈಗ ಡೈರೆಕ್ಟರ್ ಅಷ್ಟು ನಮಗೆ ಅಂದ್ರೆ ಇದಿದ್ದಾಗ ಅಂದ್ರೆ ಅವ್ರಷ್ಟು ಅಡ್ಜಸ್ಟ್ ಆಗಿದ್ದಾಗ ಓಕೆ ನಮ್ದು ಒಂದಷ್ಟು ಇನ್ಪುಟ್ಸ್ ಗಳನ್ನ ಅವ್ರು ತಗೋತಾರೆ ಅಂತ ಬಂದಾಗ, ಅವರು ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಬಂದಾಗ ಕೆಲವೊಂದು ಇನ್ಪುಟ್ಸ್ ಗಳನ್ನ ನಾವು ಕೊಡ್ತೀವಿ ಕೆಲವು ಟೈಮ್. ಸೊ ಒಂದ್ ಫಿಲ್ಮ್ ಅಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲ ಇದನ್ನ ಸಿಂಗಲ್ ಶಾಟ್ ಮಾಡ್ಬಿಡೋಣ ಚೆನ್ನಾಗಿರುತ್ತೆ, ಇದು ಓವರ್ ಆಲ್ ಒಂದ್ ಇಬ್ರು ಮಾತುಕತೆ ಇರುತ್ತೆ ಅಲ್ಲಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಕೊನೆಗೆ ಎಡಿಟಿಂಗ್ ಟೇಬಲ್ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಒಂದು ಸೀನ್ ಏನಿದೆ ಅದ್ರ ಹಿಂದಿನ ಸೀನು ಸ್ವಲ್ಪ ಆಗಿದೆ, ಅದ್ರ ಮುಂದಿನ ಸೀನು ಸ್ವಲ್ಪ ಆಗಿದೆ. ಅಂದ್ರೆ ಸ್ವಲ್ಪ ಲೆಂತಿ ಸೀನ್ಸ್ಗಳು, ಇದನ್ನ ಸಿಂಗಲ್ ಶಾಟ್ ತಗೊಂಡ್ಬಿಡಿ ನಾವು. ಹೆಂಗ ಹೋಗುತ್ತೆ ಅಂತಂದ್ರೆ ಟೋಟಲ್ ಆ ಸೆಗ್ಮೆಂಟ್ ಏನಿದೆ, ಆ 3 ಸೀನ್ಗಳದ್ದು ಒಂದು ಸೆಗ್ಮೆಂಟ್ ಏನಿದೆ ಕಂಪ್ಲೀಟ್ ಲ್ಯಾಗ್ ಅನ್ಸಕ್ ಶುರು ಆಗೋಯ್ತು. ಅವಾಗ ನಂಗೆ ಅನ್ಸಿದ್ದು ಇಲ್ಲ ಇದ್ರ ಇಷ್ಟು ಅಂದ್ರೆ ಈ ತರದೊಂದು ಇನ್ಪುಟ್ಸ್ ಗಳನ್ನ ನಾವು ಕೊಡ್ಲೇಬಾರ್ದೇನೋ ಅಂತ ಅನ್ಸಕ್ ಶುರು ಆಗೋಯ್ತು ನಂಗೆ. ಅಂದ್ರೆ ಈಗ ಓಕೆ ಅವ್ರದ್ದು ಏನಿದೆ ಅದನ್ನ ನಾವು ಮಾಡ್ಕೊಂಡು ಹೋಗೋಂಥದ್ದು ಇರ್ಬೇಕು. ಯಾಕಂದ್ರೆ ಫೈನಲಿ ಓಕೆ ಮಾಡೋರು ಅವರೇ, ನಾವು ಅವ್ರಿಗೆ ಬ್ಲೇಮ್ ಮಾಡಕ್ ಆಗಲ್ಲ ಆ ಟೈಮಲ್ಲಿ. ಅಂದ್ರೆ ಫೈನಲಿ ಬ್ಲೇಮ್ ಬರೋದು ಅವ್ರಿಗೇನೆ. ಬಟ್ ಆದ್ರೆ ಏನು ಅಂತಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಒಂದಷ್ಟು ಕೇಳಿರ್ತಾರ ಅವ್ರು ನಮ್ದು ಇನ್ಪುಟ್ಸ್ ಗಳನ್ನ. ಸೊ ಅದು ಅಲ್ಲಿ ತುಂಬಾ ಬ್ಲೆಂಡರ್ ಆಗೋಯ್ತು ಆ ಟೈಮಲ್ಲಿ, ಅಂದ್ರೆ ಅದೊಂದು ಇದ್ರ ಟೈಮಲ್ಲಿ. ಸೊ ಕೊನೆಗೆ ಏನ್ ಮಾಡಿದ್ವಿ ಅಂತಂದ್ರೆ ಅದು ಡಬಲ್ ಸ್ಪೀಡ್ ಅಲ್ಲಿ ಓಡಿಸ್ಬಿಟ್ಟು, ಆ ಇಡೀ ಸೀನ್ ಡಬಲ್ ಸ್ಪೀಡ್ ಅಲ್ಲಿ ಓಡಿಸ್ಬಿಟ್ಟು ಜಂಪ್ ಕಟ್ಸ್ ಗಳನ್ನ ಹಾಕೊಂಡ್ಬಿಟ್ಟು. ಸೊ ಮೇಜರ್ ಆಗಿದ್ದು ಅದೊಂದು ಎಕ್ಸಾಂಪಲ್. ಇನ್ನೊಂದೇನು ಅಂತಂದ್ರೆ ಇನ್ನೊಂದು ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಆಗಿರ್ತಾಳೆ ಅವಳು, ಅದು ಒಂದು PG ಇರ್ತಾಳೆ ಅವಳು. ನಮಗೇನ್ ಮಾಡಿದ್ವಿ ಅಂತಂದ್ರೆ ವಿಜುವಲಿ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿಸ್ಕೊಂಡ್ಬಿಟ್ವಿ ನಾವು. ಲೈಟಿಂಗು ಕೂಡ ಹಂಗೆ ಮಾಡ್ಕೊಂಡ್ಬಿಟ್ವಿ. ಕೊನೆಗೆ ಏನಾಯ್ತು ಅಂತಂದ್ರೆ ಓವರ್ ಆಲ್ ಸಿನಿಮಾ ಫ್ಲೋ ನೋಡಕ್ ಶುರು ಆದಾಗ ಅವಳು ಒಂದ್ ಕಡೆ ಇರ್ತಾಳೆ, ಬರ್ತಾಳೆ. PG ಮಾತ್ರ ಬಹಳ ಗ್ರ್ಯಾಂಡ್ ಆಗಿ ಶುರು ಆಗೋಯ್ತು, ತುಂಬಾ ಗ್ರ್ಯಾಂಡ್ ಆಗಿ ಕಾಣಕ್ ಶುರು ಆಗೋಯ್ತು. ಅಂದ್ರೆ ಅದನ್ನ ನಾವು ಹಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅದು ಚೆನ್ನಾಗಿ ಬರ್ಲಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಸೊ ಅದು ಚೆನ್ನಾಗಿ ಬರೋದಕ್ಕೆ ಚೆನ್ನಾಗಿ ಬರೋದು ಅನ್ನೋದು ಲೈಟಿಂಗ್ ಚೆನ್ನಾಗಿ ಮಾಡಿ ಅಥವಾ ಇನ್ನೇನೋ ಪೇಂಟ್ ಚೆನ್ನಾಗಿ ಹೊಡ್ಸ್ಕೊಂಡ್ಬಿಟ್ಟೆ ಆಗ್ಬೇಕಂತಲ್ಲ. ಆಕ್ಚುಲಿ ಅದು ಬೇರೆ ತರನೇ ಇದೆ, ಅದು ಚೆನ್ನಾಗಿ ಬರೋದು ಅನ್ನೋದಕ್ಕೂ ಬೇರೆ ತರ ಇದೆ. ನಮಗೆ ಆ ಟೈಮಲ್ಲಿ ಗೊತ್ತಾಗಿರಲಿಲ್ಲ ಅದಷ್ಟು. ಅಂದ್ರೆ ಇವೆಲ್ಲ ಮಿಸ್ಟೇಕ್ಸ್ ಗಳಿಂದ ಒಂದಷ್ಟು ಕಲ್ತಿದ್ದೆ. ಸೊ ಈ ಮಿಸ್ಟೇಕ್ಸ್ ಗಳನ್ನ ಮಾಡಬಾರದು ಅಂತ ಈ ಫ್ರೇಮ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಇನ್ನೇನೋ ಮಾಡೋದು ಅಲ್ಲ. ಅದು ಆ ಫ್ರೇಮಿಗೆ ಏನ್ ಬೇಕು ಎತ್ತಬೇಕು ಅಷ್ಟು ಮಾತ್ರ ಕೊಟ್ರೆ ಸಾಕು. ಒಂದು ಪ್ಲಸ್ ಪ್ರತಿ ಡಿಸಿಷನ್ ಕೂಡ ಡೈರೆಕ್ಟರ್ ಆಗಿರ್ಲಿ ಅಂತ ಅಷ್ಟೇ ಕೇಳೋದು. ಯಾಕೆ ನಾವ್ ಇನ್ನೇನೋ ಕೊಟ್ಬಿಟ್ಟು ಅದು ಎಡಿಟಿಂಗ್ ಟೇಬಲ್ ಕುತ್ಕೊಂಡ್ಬಿಟ್ಟು ಅದು ಮಿಸ್ಟೇಕ್ ಆಗಬಾರದು, ಬೇರೆ ತರದ್ದು ಟರ್ನ್ ತಗೊಳ್ಳೋದು. ಓಕೆ, ಸೂಪರ್. ಅದೇ ಅದು ಆನ್ಸೆಟ್ ಆಗುತ್ತೆ ಕೆಲವೊಂದ್ಸತಿ ಅಥವಾ ಬ್ಲಂಡರ್ಸ್ ಆಗುತ್ತೆ. ಆಮೇಲೆ ಎಡಿಟಿಂಗ್ ಅಲ್ಲಿ ನಾವೇನೋ ಸರ್ಕಸ್ ಮಾಡಿ ಫಿಕ್ಸ್ ಮಾಡಿ ಅಥವಾ ನಮ್ದು ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಹಾಗೆ ಚಿತ್ರ ನಿರ್ಮಾಣದ ಬೇರೆ ಬೇರೆ ವಿಷಯಗಳ ಬಗ್ಗೆ ಕನ್ನಡದಲ್ಲೇ ತಿಳ್ಕೊಳ್ಳೋದಕ್ಕೆ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.